ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿದು ಕರ್ನಾಟಕ CET ಮತ್ತು ನೀಟ್ 2025ಕ್ಕೆ ಸಂಬಂಧಪಟ್ಟಂತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು ಮತ್ತು ಇದರಿಂದ ಏನು ಯೂಸು, ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ತಕ್ಷಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಏನಪ್ಪ ಅಂತಂದರೆ ಕರ್ನಾಟಕ CET ಮತ್ತು ನೀಟ್ 2025ರಲ್ಲಿ ಯಾವ ಒಂದು ಕಾಲೇಜಸ್ಗಳು ಇಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ, ಇದರ ಬಗ್ಗೆ ನಮಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಮಾಹಿತಿ ಸಿಗ್ತದೆ. ಮತ್ತು ಇಲ್ಲಿ ಕರ್ನಾಟಕ CETನಲ್ಲಿ ಟೋಟಲ್ ಆಗಿ ಇಂಜಿನಿಯರಿಂಗ್ ಕಾಲೇಜಸ್ಗಳು ಎಷ್ಟಿದ್ದಾವೆ ಅದರ ಒಂದು ಮಾಹಿತಿಗಳು ಸಿಗ್ತವೆ. ಮತ್ತು ಆ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಯಾವ ಒಂದು ಕೆಟಗರಿ ವೈಸ್ ಜನರಲ್ ಮೆರಿಟ್, OBC, SC, ST, ಅದರ್ಸ್ ಈ ರೀತಿಯಾಗಿ ಎಲ್ಲ ಕೆಟಗರಿ ವೈಸ್ ಇಲ್ಲಿ ಸೀಟ್ಸ್ಗಳು ಎಷ್ಟಿದೆ ಆ ಒಂದು ಮಾಹಿತಿ ಕೂಡ ಇಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಸಿಗ್ತದೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸಿಂದ ನಿಮಗೆ ಈ ಒಂದು ಯೂಸ್ಫುಲ್ ಅಂತ ನೋಡೋದಾದರೆ, ಈ ಒಂದು ಸೀಟ್ ಮ್ಯಾಟ್ರಿಕ್ಸಿಂದ ನೀವು ಈಸಿಯಾಗಿ ನಿಮಗೆ ಯಾವ ಒಂದು ಕಾಲೇಜಸ್ಗಳಲ್ಲಿ ಸೀಟ್ ಇದೆ ಅದನ್ನು ನೀವು ಹುಡುಕೋಬೋದು. ಆ ಒಂದು ಸೀಟ್ಗಳನ್ನು ಹುಡುಕೊಂಡು ನೀವು ಆಪ್ಷನ್ ಎಂಟ್ರಿಗೆ ತಯಾರಿಯನ್ನು ಮಾಡ್ಕೋಬೋದು. ಆ ಆಪ್ಷನ್ ಎಂಟ್ರಿಗೆ ತಯಾರಿಯನ್ನು ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ಅಂದರೆ, ಇಲ್ಲಿ ಈ ಒಂದು ಕಾಲೇಜಸಲ್ಲಿ ಒಂದು ಸೀಟ್ ಜನರಲ್ ಮೆರಿಟ್ಗೆ ಇದು ಇದೆ ಅಂತ ಅಂದರೆ ಅದನ್ನು ಬೇರೆ ಕೆಟಗರಿಯವರಿಗೆ ಕೊಡೋದಿಲ್ಲ. ಆ ಒಂದು ಕಾಲೇಜಲ್ಲಿ SC ಅಥವಾ ST ಕೆಟಗರಿಗೆ ಒಂದು ಸೀಟ್ ಇದೆ ಅಂತ ಅಂದರೆ ಆ ಸೀಟ್ನ ಜನರಲ್ ಮೆರಿಟ್ ಅವರಿಗೆ ಈಗಲೇ ಕೊಡೋದಿಲ್ಲ, ಆದರೆ ಮಾಪಪ್ ರೌಂಡ್ನಲ್ಲಿ ಅದನ್ನು ಫಿಲ್ ಮಾಡ್ತಾರೆ. ಏನಾದರೂ ಆ ಒಂದು ಸೀಟ್ಗಳು ಫಿಲ್ ಆಗಲಿಲ್ಲ ಅಂತಂದರೆ ಮಾಪಪ್ ರೌಂಡ್ನಲ್ಲಿ ಫಿಲ್ ಆಗ್ತವೆ. ಅದೇ ರೀತಿ ಜನರಲ್ ಮೆರಿಟ್ ಸೀಟ್ಗಳನ್ನು ಈ ರೀತಿ ಕೆಟಗರಿ ವೈಸ್ ಬೇರೆ ವಿಂಗಡಣೆಯನ್ನು ಮಾಡಲಾಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕೇಳ್ತಾ ಇದ್ರಿ. ಮತ್ತು ಇಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಬಿಡುಗಡೆ ಆಗಿದೆ ಮತ್ತು ಯಾವ ರೀತಿ ನೋಡ್ಕೊಳ್ಳೋದು ಅಂತ ನೋಡೋದಾದರೆ, ಈಗಾಗಲೇ ಹೇಳಿದ್ದೇನೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನ ಒಂದು ಹೋಮ್ ಪೇಜ್ಗೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು UG CET ಪ್ರವೇಶಕ್ಕೆ ಕ್ಲಿಕ್ ಮಾಡಿಕೊಂಡು ನೀವು KCET ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಆಗಿರ್ತಕ್ಕಂಥ ಒಂದು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ PDFಗಳು ಓಪನ್ ಆಗ್ತವೆ. ಯಾವ ಒಂದು ಕೋರ್ಸ್ಗಳಿಗೆ ಬಿಟ್ಟಿದ್ದಾರೆ ಅಂತ ನೋಡೋದಾದರೆ, ಇಂಜಿನಿಯರಿಂಗ್ ಮತ್ತು ಇಲ್ಲಿ BS ಅಗ್ರಿಕಲ್ಚರ್, ವೆಟರ್ನರಿ ಮತ್ತು ಇಲ್ಲಿ ಬೇರೆ B ಫಾರ್ಮಾ, D ಫಾರ್ಮಾ ಈ ರೀತಿಯಾಗಿ ಬೇರೆ ಏನು ಕೋರ್ಸಸ್ಗಳಿದ್ದಾವೆ ಎಲ್ಲ ಕೋರ್ಸ್ಗಳಿಗೂ ಕೂಡ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಒಂದ್ಸಲಿ ನೋಡ್ಕೊಳ್ಳಿ ಮತ್ತು ಆಪ್ಷನ್ ಎಂಟ್ರಿನ ಅದೇ ರೀತಿ ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಲೇ ತಪ್ಪತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.